ಯೂನಿಕ್ ಎಜುಕೇರ್ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದ ಹಿಂದಿನ ಪ್ರಶ್ನೋತ್ತರಗಳು ಅಂದರೆ FDA, SDA, KS, PDO ನಲ್ಲಿ ಕೇಳಿರ್ತಕ್ಕಂಥ ಹಳೆಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಸೊ ಒಂದನೇ ಪ್ರಶ್ನೆ, ಪೆಡಾಲಜಿ ಇದಕ್ಕೆ ಸಂಬಂಧಿಸಿದೆ. ಪೆಡಾಲಜಿ ಅಂದರೆ ಇದು ಮಣ್ಣುಗಳ ಅಧ್ಯಯನ, ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪೆಡಾಲಜಿ ಅಂತ ಕರಿತೇವೆ. ಸೊ ಈ ಪ್ರಶ್ನೆಯನ್ನು FDA 2005ರಲ್ಲಿ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ? ಸೊ ಇದಕ್ಕೆ ಉತ್ತರ ಜೇಡಿ ಮಣ್ಣು. ಜೇಡಿ ಮಣ್ಣು ಅತ್ಯಂತ ಹೆಚ್ಚು ನೀರನ್ನು ತನ್ನಲ್ಲಿ ಹಿಡಿದಿಟ್ಟುಕೊಳ್ತದೆ. ಸೊ ಈ ಪ್ರಶ್ನೆನ FDA 2015 ಪ್ರಶ್ನೆ ಪತ್ರೆಯಲ್ಲಿ ಕೇಳಿದ್ದಾರೆ. ರೇಗೂರು ಮಣ್ಣಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು. ಸೊ ಇಲ್ಲಿ 4 ಹೇಳಿಕೆಗಳಿವೆ. 4 ಹೇಳಿಕೆಗಳಲ್ಲಿಯೂ ಅಧಿಕವಾಗಿ ಫಲವತ್ತತವಾಗಿದೆ. ಮಹಾರಾಷ್ಟ್ರಾದ್ಯಂತ ಹರಡಿದೆ. ಸೊ ಮೂರನೇದು ಸಿಟ್ರಸ್ ಹಣ್ಣುಗಳಿಗೆ ಉತ್ತಮ. ಡಿ ಲೆಗುಮಿನಸ್ ಬೆಳೆಗಳಿಗೆ ಸೂಕ್ತ. ಸೊ ಈ ಪ್ರಶ್ನೆಯನ್ನು FDA 2018 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ. 4ನೇ ಪ್ರಶ್ನೆ, ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವ ರಾಜ್ಯ. ಸೊ ಬ್ಲ್ಯಾಕ್ ಸಾಯಿಲ್ ಅಂತ ಏನು ಕರಿತೇವೆ ಅದನ್ನು ಹೆಚ್ಚಿಗೆ ಪ್ರದೇಶ ವಿಸ್ತಾರದಲ್ಲಿ ಹೊಂದಿರೋದು ಮಹಾರಾಷ್ಟ್ರ ರಾಜ್ಯ. ಸೊ ಈ ಪ್ರಶ್ನೆಯನ್ನು SDA 2008 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ಸೊ ಯಾವ ರೀತಿಯ ಮಣ್ಣಿನಲ್ಲಿ ನಾವು ಅತ್ಯಂತ ಉಳುಮೆ ಮಾಡಬೇಕಾಗ್ತದೆ ಅಥವಾ ಸಾಗುವಳಿ ಮಾಡಬೇಕಾಗ್ತದೆ ಅಂದರೆ ನೆರೆ ಮಣ್ಣು. ಸೊ ನೆರೆ ಮಣ್ಣಿನಲ್ಲಿ ನಾವು ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಇರ್ತದೆ. ಈ ಪ್ರಶ್ನೆಯನ್ನು PSI 1998ನಲ್ಲಿ ಕೇಳಿದ್ದಾರೆ. 6ನೇ ಪ್ರಶ್ನೆ, ಸಿಂಧೂ ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ. ಸೊ ಸಿಂಧೂ ಗಂಗಾದ ಸಮತಲ ಭೂಮಿಯಲ್ಲಿ ಇರ್ತಕ್ಕಂಥ ನದಿಯ ಮೂಲದಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ ಯಾವುದು ಅಂದರೆ ನೆರೆ ಮಣ್ಣು. ಸೊ ಈ ಪ್ರಶ್ನೆಯನ್ನು ಕೂಡ PSI 1998ರಲ್ಲಿ ಕೇಳಿದ್ದಾರೆ. ಈಗ 7ನೇ ಪ್ರಶ್ನೆ, ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಹೆಚ್ಚು ಯೋಗ್ಯ? ಕಪ್ಪು ಮಣ್ಣು ಅಂದರೆ ಬ್ಲ್ಯಾಕ್ ಸಾಯಿಲ್ ಯಾವ ರೀತಿಯ ಬೆಳೆಯನ್ನು ಬೆಳೆಯಲು ಯೋಗ್ಯ ಅಂದರೆ ಹತ್ತಿ. ಇಲ್ಲಿ ಹತ್ತಿ, ಕಾಟನ್ ಅತ್ಯಂತ ಚೆನ್ನಾಗಿ ಬೆಳೀತದೆ. ಸೊ ಈ ಪ್ರಶ್ನೆಯನ್ನು PSI 2000 ಮತ್ತು APC ಪೊಲೀಸ್ ಕಾನ್ಸ್ಟೇಬಲ್ 2017 ಹೇಳಿದ್ದಾರೆ. ಸೊ ಈಗ 8ನೇ ಪ್ರಶ್ನೆ, ಮಣ್ಣಿನ ಸವಕಳಿಯ ಬಗೆಗಳು. ಸೊ ಮಣ್ಣಿನ ಸವಕಳಿಯಲ್ಲಿ ಯಾವ ಬಗೆಗಳಿವೆ ಅಂದರೆ ಒಂದನೇದು ಶೀಟ್ ಸವಕಳಿ ಇದೆ, ಎರಡನೇದು ರಿಲ್ ಸವಕಳಿ, ಮೂರನೇದು ಕಲ್ಲಿ ಸವಕಳಿ. ಇವು 3 ಪ್ರಕಾರಗಳು ಮಣ್ಣಿನ ಸವಕಳಿಯ ಬಗೆಗಳು. ಸೊ ಈ ಪ್ರಶ್ನೆಯನ್ನು PSI KSISF 2012 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಈಗ 9ನೇ ಪ್ರಶ್ನೆ, ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು. ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು. ಸರದಿಯ ಮೇಲೆ ಬೇರೆ ಬೇರೆ ಬೆಳೆ ಇಡುವುದು. ಸೊ ಇವು ಉತ್ತರ ಆಗಿರ್ತವೆ. ಭೂಮಿ ಉತ್ತು ಬಂಜರು ಬಿಡುವುದು, ಮಿಶ್ರ ಬೆಳೆ ಇಡುವುದು. ಸೊ ಇವು 3 ಮಣ್ಣಿನ ಸತ್ವವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತವೆ. ಸೊ ಈ ಪ್ರಶ್ನೆಯನ್ನು PSI 2002 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಈಗ 10ನೇ ಪ್ರಶ್ನೆ, ತೇವಭರಿತ ಉಷ್ಣವಲಯ ಸ್ಥಿತಿಗಳಲ್ಲಿ ಶಿಲೆಗಳ ಸವೆತದಿಂದ ಉಂಟಾದ ಕೆಂಪು ಶೇಷ ನಿಕ್ಷೇಪವನ್ನು ಈ ಮಣ್ಣು ಹೊಂದಿರುತ್ತದೆ. ಸೊ ಶಿಲೆಗಳ ಸವೆತದಿಂದ ಉಂಟಾದ ಕೆಂಪು ಶೇಷ ನಿಕ್ಷೇಪವನ್ನು ಯಾವ ಮಣ್ಣು ಹೊಂದಿರುತ್ತದೆ ಅಂದರೆ ಇದು ಮುಖ್ಯವಾಗಿ ಕಬ್ಬಿಣ ಹಾಗೂ ಅಲ್ಯೂಮಿನಿಯಂ ಆಕ್ಸೈಡ್ಗಳನ್ನು ಹೊಂದಿರುತ್ತದೆ ಮತ್ತು ಹೆಚ್ಚು ಉಬ್ಬಿಲ್ಲದ ಸಮತಲ ಮೇಲ್ಮೈಗಳಲ್ಲಿ ಕಂಡುಬರುತ್ತದೆ. ಈ ಮಣ್ಣು ಯಾವುದು? ಇದು ಜಮ್ಮಿಟ್ಟಿಗೆ ಮಣ್ಣು. ಸೊ ಈ ಪ್ರಶ್ನೆಯನ್ನು KS 2012 ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 11ನೇ ಪ್ರಶ್ನೆ, ಭಾರತದ ಕಪ್ಪು ಎರೆ ಭೂಮಿಯನ್ನು ಹೀಗೂ ಕರೆಯುವರು. ಸೊ ಭಾರತದ ಕಪ್ಪು ಎರೆ ಭೂಮಿಯನ್ನು ರೇಗೂರ್ ಮಣ್ಣು ಅಂತ ಕೂಡ ಕರೀತಾರೆ. ಸೊ ಈ ಪ್ರಶ್ನೆಯನ್ನು KS 2008ರಲ್ಲಿ ಕೇಳಿದ್ದಾರೆ. ಮಣ್ಣಿನ ಬಸಿಲ ಅಥವಾ ಸವೆತ ಅಂದರೆ ಏನು? ಮಣ್ಣಿನ ಸವೆತ ಅಂದರೆ ಮೇಲಿನ ಪದರದಲ್ಲಿನ ಖನಿಜಗಳನ್ನು ತೊಳೆದು ಹಾಕುವುದು. ಸೊ ಮಣ್ಣಿನ ಮೇಲಿರ್ತಕ್ಕಂಥ ಪದರದಲ್ಲಿನ ಎಲ್ಲ ಖನಿಜಗಳು ಹರಿದು ಹೋಗುವುದಕ್ಕೆ, ತೊಳೆದು ಹಾಕುವುದಕ್ಕೆ ಮಣ್ಣಿನ ಸವೆತ ಅಂತಾರೆ. ಸೊ ಈ ಪ್ರಶ್ನೆಯನ್ನು KS 1999ನಲ್ಲಿ ಕೇಳಿದ್ದಾರೆ. 13ನೇ ಪ್ರಶ್ನೆ, ಯಾವ ಮಣ್ಣು ಭಾರತದ ನದಿ ತಟ ಹಾಗೂ ಕರಾವಳಿ ಬಯಲಿನಲ್ಲಿರುತ್ತದೆ?
ಈ ಪ್ರಶ್ನೆಗೆ ಉತ್ತರ ಮೆಕ್ಕಲು ಮಣ್ಣು ನದಿ ತಟ ಹಾಗೂ ಕರಾವಳಿ ಬಯಲಿನಲ್ಲಿರ್ತದೆ. ಈ ಪ್ರಶ್ನೆಯನ್ನ APC 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 14ನೇ ಪ್ರಶ್ನೆ, ರಾಗಿ ಮತ್ತು ಎಣ್ಣೆ ಕಾಳು ಬೆಳೆಯಲು ಸೂಕ್ತವಾದ ಮಣ್ಣು. ಇದು ಕೆಂಪು ಮಣ್ಣು. ಈ ಪ್ರಶ್ನೆ ಪತ್ರಿಕೆಯನ್ನ ರಾಗಿ ಮತ್ತು ಎಣ್ಣೆ ಕಾಳು ಬೆಳೆಯಲು ಯಾವ ಮಣ್ಣು ಸೂಕ್ತ ಅಂದ್ರೆ ರೆಡ್ ಸಾಯಿಲ್. ಈ ಪ್ರಶ್ನೆಯನ್ನ PC ಹೈದರಾಬಾದ್ ಕರ್ನಾಟಕ 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ರೇಗೂರು ಮಣ್ಣು ಎಂದು ಕರೆಯುವ ಮಣ್ಣು. ಸೊ ನಾವು ಆಗಲೇ ಹೇಳಿದಾಗೆ ರೇಗೂರು ಮಣ್ಣನ್ನ ಕಪ್ಪು ಮಣ್ಣು ಅಂತ ಕೂಡ ಕರಿತೇವೆ. ಈ ಪ್ರಶ್ನೆಯನ್ನ PC HK 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ 1 ಹೆಕ್ಟೇರ್ ಅಂದ್ರೆ ಎಷ್ಟು? 1 ಹೆಕ್ಟೇರ್ ಅಂದ್ರೆ 2.47 ಅಂದ್ರೆ 2.47 ಎಕರೆ. ಇದಕ್ಕೆ 1 ಹೆಕ್ಟೇರ್ ಅಂತ ಕರಿತೀವಿ ನಾವು. ಸೊ ಈ ಪ್ರಶ್ನೆಯನ್ನ PC HK 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಎಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಲಭ್ಯವಿರುತ್ತದೋ ಅಲ್ಲಿ ಜಂಬಿಟ್ಟಿಗೆ ಮಣ್ಣಿನ ರಚನೆಯಾಗುತ್ತದೆ. ಸೊ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶವಿರುವಲ್ಲಿ ಲ್ಯಾಟರೈಟ್ ಮಣ್ಣು ಅಂದ್ರೆ ಜಂಬಿಟ್ಟಿಗೆ ಮಣ್ಣು ರಚನೆ ಆಗ್ತದೆ. ಸೊ ಈ ಪ್ರಶ್ನೆಯನ್ನ ಎಕ್ಸರ್ಸೈಸ್ ಗಾರ್ಡ್ ಅಬಕಾರಿ ಗಾರ್ಡ್ ಪ್ರಶ್ನೆ ಪತ್ರಿಕೆಯಲ್ಲಿ 2013 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 18ನೇ ಪ್ರಶ್ನೆ, ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಸಾಮಾನ್ಯವಾಗಿ ಯಾವ ಬಗೆಯ ಮಣ್ಣು ಕಂಡುಬರುತ್ತದೆ? ದಕ್ಷಿಣ ಪ್ರಸ್ಥ ಡೆಕ್ಕನ್ ಪ್ಲೇಟೂನಲ್ಲಿ ಸಾಮಾನ್ಯವಾಗಿ ಯಾವ ಬಗೆಯ ಮಣ್ಣು ಕಂಡುಬರುತ್ತದೆ ಅಂದ್ರೆ ಕಪ್ಪು ಎರೆ ಮಣ್ಣು ಕಂಡುಬರುತ್ತದೆ. ಸೊ ಈ ಪ್ರಶ್ನೆಯನ್ನ GPS ಅಂದ್ರೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ 2 2009 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ರಂಜಕಾಂಶ, ಸಾರಜನಕ ಮತ್ತು ಸುಣ್ಣದ ಅಂಶದ ಕೊರತೆಯಿಂದ ಯಾವ ಮಣ್ಣು ಕೂಡಿದೆ? ರಂಜಕಾಂಶ ಅಂದ್ರೆ ಪೊಟ್ಯಾಶ್, ಸಾರಜನಕ ಅಂದ್ರೆ ನೈಟ್ರೋಜನ್ ಮತ್ತು ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಅಂಶದ ಕೊರತೆಯಿಂದ ಯಾವ ಮಣ್ಣು ಕೂಡಿದೆ ಅಂದ್ರೆ ಕೆಂಪು ಮಣ್ಣು ಕೂಡಿದೆ, ರೆಡ್ ಸಾಯಿಲ್. ಡೆಫಿಷಿಯನ್ಸಿ ಯಾವ್ಯಾವಿದೆ ಅಂದ್ರೆ ಇವು 3. ಸೊ ಈ ಪ್ರಶ್ನೆಯನ್ನ BWS SB 2019 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿಗೆ ಭಾರತದ ಮಣ್ಣಿನ ಬಗೆಗಿನ ಹಿಂದಿನ ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಅನೇಕ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ.